ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಾವು ನಿಮಗೊಂದು ಭಾಳ ಹೆಲ್ಪ್ಫುಲ್ ಆಗಿರೋವಂತಹ ವಿಡಿಯೋನ ತೋರ್ಸಕತ್ತೀವಿ ರೀ. ಇದಕ್ಕೆ ನೀವು ಒಣ ಖರ್ಜೂರ ಅಂತಿರ್ತೀರಿ, ಆದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಕಾರಿಕು ಅಥವಾ ಉತ್ತತ್ತಿ ಅಂಥೇಳಿ ಕರಿತೀವಿ. ಇದರಿಂದ ನಿಮಗೆ ಏನೇನು ಲಾಭ ಸಿಗ್ತತಿ ಮತ್ತು ಇದು ಎಷ್ಟು ಒಳ್ಳೆಯದು ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ನೀವು ನೋಡಿಬಿಡ್ತೀರಿ. ಹಾಗಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈ ಒಣ ಖರ್ಜೂರ ಅಥವಾ ಕಾರಿಕ್ನಿಂದ ನಿಮಗೆ ಏನೇನು ಲಾಭ ಸಿಗತತಿ ಅಂಥೇಳಿ ನಿಮಗೆ ಭಾಳಷ್ಟು ಹಿರಿಯರಿದ್ರ ಅಂತ ಮನೆಯಾಗ ಹೇಳೇ ಬಿಟ್ಟಿರ್ತಾರೆ ರೀ. ಆದರೂ ಗೊತ್ತಿರಲಿ ಅಂಥೇಳಿ ನಾನು ನಿಮಗೆ ಇನ್ನೊಮ್ಮೆ ಹೇಳಾಕತ್ತೇನೆ ರೀ. ಇದ್ರಾಗ ಭಾಳಷ್ಟು ನ್ಯೂಟ್ರಿಯೆಂಟ್ಸ್ ಭಾಳ ಅಂದ್ರೆ ಭಾಳ ಇರ್ತಾವೆ ರೀ. ಆಮೇಲೆ ಇದರಿಂದ ಶಕ್ತಿನೂ ಬರ್ತೈತಿ, ಅದಕ್ಕೆ ಇದನ್ನು ಶಕ್ತಿವರ್ಧಕ ಅಂತ ಕರಿತೀವಿ. ಹಂಗೆ ಡೈಜೆಷನ್ ರೀ ಇದರಿಂದ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತೆ ರೀ, ಮತ್ತು ಹೊಟ್ಟೆ ಚಲೋ ಉಳಿತೈತೆ ರೀ ಒಂದು ಹೇಳ್ಬೇಕಂತಂದ್ರೆ. ಆಮೇಲೆ ಈಗ ಏನು ನಮ್ಮ ಎಲುಬದು ಇರ್ತಾವೆ ನೋಡ್ರಿ ಮೂಳೆಗಳು, ಅವೆಲ್ಲ ಕಬ್ಬಿಣದಂಗೆ ಗಟ್ಟಿ ಆಗ್ತಾವೆ. ಆದ್ರೆ ನಾವು ನಿಮಗಿಲ್ಲಿ ಕಾರಿಕನ್ನು ಅಷ್ಟೇ ತೋರ್ಸಾಕತ್ತಿಲ್ಲ ರೀ, ಯಾರ್ಯಾರಿಗೆ ಹೆಂಗೆ ಕೊಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ತೋರಿಸ್ಕೊಡ್ತೀವಿ ರೀ. ಕಾರಿಕ್ನ ಹಿಂದಿಂದ ಏನಿರ್ತದ್ರಲ್ಲ ಆ ತೊಟ್ಟಿ ತೆಗೆದು ಬಿಡ್ಬೇಕಾಕೈತಿ ನೀವು, ಆಮೇಲೆ ಅದ್ರ ಬೀಜನೂ ತೆಗೆದಿಡಬೇಕಾಕೈತಿ ರೀ. ಹಿಂಗೆ ಯಾರಿಗೆ ಕೊಡ್ತಿದ್ರು ಅಂದ್ರೆ ಈಗ ನೋಡ್ರಿ ಅಷ್ಟು ಮಾಡಿದ್ರಿ, ಅಷ್ಟು ಮಾಡಿ ಅದನ್ನ ಒಂದು ವಾಟೆದಾಗ ಹಾಕಿ ಅದನ್ನು ಮನ್ಯಾಗಿರುವಂತಹ ತುಪ್ಪದ ವಿಚಾರದಾಗ ರೀ ರೈತರು ಎಲ್ಲರ್ಕಿನ್ನ ಶ್ರೀಮಂತರು. ಯಾಕಂದ್ರೆ ಅವ್ರ ತೇಕ ಒರಿಜಿನಲ್ ತುಪ್ಪ ಇರ್ತೈತಿ, ಹೌದಿಲ್ರಿ? ಏನಂತೀರಿ, ಕರೆನ ಐತ್ರಿ ಅದು ಮಾತಂತೂ. ಆಮೇಲೆ ಅದನ್ನ ಏನು ಮಾಡೋದ್ರಿ, ರಾತ್ರಿ ಎಲ್ಲ ತುಪ್ಪದಾಗ ಕಾರಿಕನ್ನು ನೀವು ನೆನ್ಯಾಕ ಅಥವಾ ಉತ್ತತ್ತಿಯನ್ನು ನೆನ್ಯಾಕ ಬಿಟ್ಟು ಬಿಡ್ಬೇಕ್ರಿ. ಮರುದಿನ ಮುಂಜಾನೆ ಅದ್ರಾಗಿನ ಕಾರಿಕನ್ನು ತಕ್ಕೊಂಡ ಯಾರಿಗೆ ಕೊಡ್ತಿದ್ರು ಅಂತಂದ್ರೆ ಕುಸ್ತಿ ಆಡ್ತಿರ್ತಾರೆ ನೋಡ್ರಿ, ಕುಸ್ತಿ ಆಡೋರಿಗೆ ಕೊಡ್ತಿದ್ರು. ಇದರಿಂದ ಬಹಳಷ್ಟು ಶಕ್ತಿ ಬರ್ತೈತಿ. ಯಾಕ್ರಿ ಹೇಳ್ರಿ, ಅದ್ರಾಗ ಐರನ್ ಕಂಟೆಂಟ್ ಭಾಳಷ್ಟು ಇರ್ತೈತಿ. ಈಗನು ಜಿಮ್ಮಿಗೆ ಹೋಗೋರ ಇವ್ರಿಗೆ ನೀವು ಅದನ್ನು ಕೊಡ್ತು ಬರ್ರಿ. ಇನ್ನು ಇನ್ನೊಂದು ರೀತಿ ಒಳಗೂ ನಾವು ನಿಮಗೆ ತೋರಿಸ್ತೀವಿ. ಮನ್ಯಾಗ ಸಣ್ಣ ಕೂಸುಗಳು ಇರ್ತಾವೆ, ಆ ಸಣ್ಣ ಕೂಸುಗಳಿಗೆ ಹೋಗಿ ಕಾರಿಕ ಕೊಟ್ರಿ ಅಂತಂದ್ರೆ ಮುಖದ ಮೇಲೆ ಹೆಡ್ತಾವ್ರಿ ನಿಮಗೆ. ಅದಕ್ಕೆ ಹೆಂಗೆ ಕೊಡ್ತಿದ್ರು ಅಂತಂದ್ರೆ ಒಂದು ಕಲ್ಲು, ಇಲ್ಲಿ ಕಾರು ಕಲ್ಲು ತೊಗೊಂಡಿವಿ, ನೀವು ಯಾವುದೇ ಕಾರಣಕ್ಕೆ ಕಾರು ಕಲ್ಲು ತೊಗೋಬೇಡ್ರಿ. ಅಥವಾ ನಿಮ್ಮ ಮನ್ಯಾಗ ಏನ್ರಿ ಈ ಹುರ್ರಾರಿ ಕಲ್ಲು ಅದು ಇತ್ತಂದ್ರೆ ಅದ್ರ ಮೇಲೆ ಮಾಡ್ಕೋಬೋದು. ಅದ್ರಕನ ಒಂದು ಈಟ ಹಾಲು ಹಾಕಿ ಹಿಂಗೆ ಚಲೋ ತಂಗಿ ತೇಯ್ದು ಪೂರ್ತಿ ಅದನ್ನು ಹಿಂಗೆ ತಿಕ್ಕೋತ ಕುಂದ್ರದು. ಸ್ವಲ್ಪ ಟೈಮ್ ಆದ್ಮೇಲೆ ನೀವು ಅದನ್ನು ಬಿಟ್ಟು ಏನು ಮಾಡ್ಬೇಕಾಕೈತಿ ಗೊತ್ತೇನ್ರಿ, ಇದನ್ನೆಲ್ಲ ತೆಗೆದ ಕೂಸಿನ ಬಾಯಿಗೆ ಒಂದು ಇಟೀಟ ಹಚ್ಕೋತ ಕುಂದ್ರದು. ಇದರಿಂದ ಹುಡುಗರು ಚುರುಕುನು ಆಗ್ತಾರ್ರಿ. ಸಣ್ಣಾಗಿದ್ದಾಗ ಯಾವಾಗ ಕೊಡ್ಬೇಕ್ರಿ ಅಂತಂದ್ರೆ ಈ ಹುಡುಗರು ಹುಟ್ಟಿ ಒಂದು 15 ದಿನ ಆದ್ಮೇಲೆ ನೀವು ಕೊಟ್ಟ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಒಂದು 3 ತಿಂಗಳ ತನಕ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಿಂಗೆ ತಕ್ಕೊಂಡೆ ನೀವು ಆ ಕೂಸಿನ ಬಾಯಿಗೆ ಒಂದು ಇಟೀಟ ಹಚ್ಚಿದ್ರೆ ಅದು ಭಾಳ ಚಂದ ಆಟ ಆಡ್ಕೊತ ತಿಂತೈತಿ. ನಮ್ಮ ಮನ್ಯಾಗ ನಾವು ಭಾಳ ಮಾಡ್ತಿದ್ದೇವ್ರಿ, ಆದ್ರೆ ನಾ ಕೂಸೆಲ್ಲ ದೊಡ್ಡವಾಗಿಬಿಟ್ಟಿನಿ ಅಂಥೇಳಿ ನಮ್ಮವ್ವ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಾರು. ಇನ್ನೂ ಸ್ವಲ್ಪ ಸಣ್ಣವಿದ್ನಂತಂದ್ರೆ ಭಾಳ ತಕ್ಕ ತೋರಿಸ್ತಿದ್ರೇನೋ. ಈಗ ನೋಡಿ ಮುಂದಕ್ಕೆ ಮತ್ತೆ ಯಾವ್ಯಾವ ರೀತಿ ಮಾಡ್ಬೋದು ಅದನ್ನು ಈ ಕಾರಿಕನ್ನು ಅಂತಂದ್ರೆ, ಆ ಕಾರಿಕನ್ನು ಎಲ್ಲನೂ ನಾವು ಒಂದು ಸ್ವಲ್ಪ ತೊಗೊಂಡಿದ್ದೇವ್ರಿ. ಚಲೋ ಅಂತಾವು ನೋಡಿ ಮಸ್ತ್ ಆಗಿರುವಂಥ ಕಾರಿಕ್ ತೊಗೊಂಡ ಅದ್ರಾಗಿನ ಬೀಜ ತೆಗಿರಿ. ಆ ಬೀಜ ಎಲ್ಲ ತಕೊಂಡು ಬೀಜ ಜಲ್ದಿ ನಿಮ್ಗೆ ತೆಗಿಬೇಕು ಅಂತಂದ್ರೆ ಒಂದು ಕಲ್ಲು ಮೇಲೆ ಹಾಕಿ ಅವನ್ನ ಕುಟ್ಟಿ ತೆಗೆದು ಬಿಟ್ರಿ ಅಂತಂದ್ರೆ ಪಟ್ ಅಂತ ಹೇಳಿ ಅದರ ಸಿಪ್ಪಿನೂ ಅಂದ್ರೆ ಮ್ಯಾಗಿಂದ ತೊಟ್ಟಿರ್ತೈತಿಲ್ಲ ಅದು ತೆಗಿತೈತಿ. ಹಂಗೆ ಬೀಜನೂ ನಿಮ್ಗೆ ತೆಗಿಯೋಕೆ ಈಸಿ ಆಕೈತ್ರಿ. ಸೊ ಹಿಂಗೆ ಮಾಡಿ ನೀವು ಇವನ್ ಎಲ್ಲನೂ ಇಟ್ಕೊಂಡ್ಬಿಡ್ರಿ. ಕಾರಿಕ ನಿಮ್ಗೆ ಹೇಳತ್ತಿದ್ದೇನೆ ನಾ ಆಗಲೇ ಭಾಳ ಯಾಕೆ ಒಳ್ಳೆಯದು ಅಂತಂದ್ರೆ ಇದರಿಂದ ನಿಮ್ಗೆ ವೇಟ್ ಮ್ಯಾನೇಜ್ಮೆಂಟೂ ಭಾಳ ಮಸ್ತ್ ಆಕೈತ್ರಿ. ಕಾರಿಕ್ ಹೆಂಗೆ ಗಟ್ಟಿ ಇರ್ತದಲ್ಲ ಹಂಗೆ ಮನುಷ್ಯನೂ ಗಟ್ಟಿ ಆಗ್ತೈತಿ. ಮತ್ತು ಸ್ಕಿನ್ಗೂ ಒಳ್ಳೇದು ರೀ, BP ಶುಗರ್ ಇದ್ದವ್ರಿಗೂ ಭಾಳ ಒಳ್ಳೆಯದು ರೀ, ಗೊತ್ತಾತ್ರಲ್ಲ. ಈ ರೀತಿಯ ನೀವು ಕಾರಿಕನ್ನು ದಿನನಿತ್ಯ ಸೇವೆ ಮಾಡೋದ್ರಿಂದ ಈ ಸಂಜೆ ಮುಂದೆ ಆದ ಸ್ನ್ಯಾಕ್ಸ್ಗೆ ಪ್ಯಾಕೆಟ್ ಹಾಕಿ ಮೇಕಪ್ ಮಾಡಿದ್ದು ತರೋ ಬದಲಿ ಮನ್ಯಾಗ ಒಂದು 2 ತಿಂದ್ರೂ ಭಾಳ ಒಳ್ಳೇದು ರೀ. ಈಗ ನೋಡಿ ಎಲ್ಲನೂ ಬೀಜ ತಕ್ಕೊಂಡ ನೀವು ಕಾರಿಕನ್ನು ಇಟ್ಕೊಂಡಿರ್ತೀರಿ. ತುಪ್ಪದಾಗ ಒಂದೀಟ ಟೈಮ್ ತೊಗೊಂಡು ಅವನ್ನ ಹುರಿಯಿರಿ. ಇದನ್ನು ನೀವು ಭಾಳ ದಿನ ಮಾಡಿ ಇಟ್ಕೊಳ್ಬೋದು. ನಾವು ನಿಮಗೆ ಏನು ತೋರ್ಸಾಕತ್ತಿರಲ್ಲ, ಇದು ನಿಮ್ಮ ಬಾಣಂತಿರಿಗೂ ಕೊಡ್ಬೋದು ರೀ, ಬೆಳು ಮಕ್ಕಳಿಗೆ ಕೊಡ್ಬೋದು, ಮನ್ಯಾಗ ಯಾರು ಇರ್ತಾರೆ ಎಲ್ಲರಿಗೂ ಕೊಡ್ಬೋದು ರೀ. ನೋಡಿ ಆ ತುಪ್ಪದಾಗ ಒಂದು ಈಟ ಕಾರಿಕನ್ನು ಚಲೋ ತಂಗಿ, ಒಂದು ಈಟ ಅಂದ್ರೆ ಏನು ರೀ, ಸ್ವಲ್ಪ ಟೈಮ್ ತೊಗೋರಿ, ಸಮಾಧಾನಲೆ ಹುರಿಯಿರಿ. ಒಂದು ಈಟ ಟೈಮ್ ತೊಗೊಂಡು ಆದ್ಮೇಲೆ ಆರಕ್ಕೆ ಒಂದು ಈಟ್ ಬಿಟ್ರಿ ಅಂತಂದ್ರೆ ಅವು ಚಂದಂಗಿ ಭಾಳ ಮಸ್ತಾಗಿ ರೆಡಿ ಆಗ್ತಾವೆ, ಗೊತ್ತಾತ್ರಿ? ಬರಿಯಾಗಿ ಅನಿಸ್ತಾವೆ ಇವು ನೋಡಕ್ಕೆ. ಈಗ ನೆಕ್ಸ್ಟ್ ಇವನು ಏನು ಮಾಡಿ ನೋಡ್ರಿ, ಹಿಂಗೆ ಸಪ್ಪಳ ಕೇಳಕ್ಕೆ ಚಾಲೂ ಆಗ್ತೈತಿ, ಅಷ್ಟು ಮಸ್ತಾಗಿ ತುಪ್ಪದಾಗ ಹುರಿದ ಬಂದಿರ್ತಾವೆ ತೀತ್ರಿ. ಇವನ್ನ ಎಲ್ಲನೂ ನಾವು ಹಿಂಗೆ ಮಾಡಿ ಇಟ್ಕೊಂಡ ಒಂದೊಂದು ತಿಂದ್ರೂ ನಡಿತೈತ್ರಿ. ಇಲ್ಲ ಅದನ್ನು ಹೆಂಗೆ ಮಾಡ್ಬೋದು ಅಂತಂದ್ರೆ, ಈಗ ಇವನ್ನೆಲ್ಲ ಒಂದು ಕಾರಿಕನ್ನ ಒಂದು ಸ್ವಲ್ಪ 2 ಸಲ ಹಾಕೊಂಡು ಮಿಕ್ಸರ್ಗೆ ಮೊದಲನೇ ಒಳಗೆ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ತುಪ್ಪ ಹಾಕೊಂಡು ರೀ. ಸ್ವಲ್ಪ ಇದಕ್ಕೆ ಒಂದು ಟೀ ಸ್ಪೂನ್ ಅಥವಾ ಒಂದು ಸ್ವಲ್ಪ ಗೆಟ್ ಬೇಕೋ ಅಷ್ಟು ತುಪ್ಪ ಹಾಕಿ
ನಾವು ಇದನ್ನು ಗರ್ರ ಅನ್ಸ್ಕೊಂಡ್ಬಿಡ್ನೋರಿ. ಗರ್ರ ಅನ್ಸ್ಕೊಂಡು ಮೊನ್ನೆ ಒಂದು ಕಮೆಂಟ್ ಓದಿದ್ದು ನಿನ್ನೆ ರೀ. ಕಮೆಂಟ್ದಾಗ ಏನಿತ್ತು ಅಂತಂದ್ರೆ ಗರ್ರ ಅನ್ಸೋದಂತ ಹೇಳ್ತಿರ್ಲಿಲ್ಲ, ಅದನ್ನು ಮಿಕ್ಸರ್ ಚಾಲೂ ಮಾಡಿ ಬಾಯಿಲೆ ಗರ್ರ ಅನ್ನೋದನ್ರಿ ಅಂತಂದ್ರೆ ಇಲ್ಲ, ಮಿಕ್ಸರ್ನ ಚಾಲೂ ಮಾಡಿರಿ. ಮಿಕ್ಸರ್ ಚಾಲೂ ಮಾಡಿ ಗರ್ರ ಅಂಥೇಳಿ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿರಿ. ಸಣ್ಣ ಮಾಡಿರಿ, ನಿಮ್ಗೆ ಎಷ್ಟು ಸಾಧ್ಯ ಆಗೋದು ಅಷ್ಟು ಸಣ್ಣ ಆಗಲಿದ ನೋಡ್ಕೋರಿ. ಹಿಂಗೆ ಬಿಟ್ಕೋಬೋದು, ಅದು ನಿಮಗೆ ತೆಗೆದು ತೋರಿಸಿದಿರಲ್ಲ. ಹಿಂಗೆ ಅದು ಬಿಟ್ಕೊಂಡ್ರಿ ಅಂತಂದ್ರೆ ಉಂಡೆ ಅದು ಮಾಡೋರಿದ್ರಿ ಅಂತಂದ್ರೆ ಈಸಿ ಆಗ್ತೈತಿ. ಹಂಗೂ ಬಿಟ್ಕೋಬೋದು, ಇಲ್ಲ ಅದಕ್ಕಿನ್ನ ಸಣ್ಣನು ಮಾಡಬಹುದ್ರಿ. ನೋಡಿ ಹಿಂಗಂತರೂ ಮಾಡಿದ್ರಿ ನೀವು. ಇಷ್ಟು ಮಾಡಿ ಅದನ್ನು ತಕ್ಕೊಂಡು ಇಟ್ಕೊಳ್ಬೋದು ರೀ. ಇಲ್ಲ ನಿಮ್ಗೆ ತುಪ್ಪದಾಗ ನೆನೆ ಇಡಕ್ಕೆ ಸಾಧ್ಯ ಆಗಂಗಿಲ್ಲ ಅಂತಂದ್ರೆ ಇದ್ರಾಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಿಂಗೆ ಉಂಡಿಗದಲೆ ಮಾಡಿ ದಿನಕ್ಕೆ ಒಂದೊಂದು ಸಣ್ಣ ಹುಡುಗರಿಗೆ ದೊಡ್ಡವ್ರಿಗೆ ಕೊಟ್ರಿ ಅಂತಂದ್ರೆ ಭಾಳ ಪುಣ್ಯ ಮಾಡಿದಂಗೆ ನೀವು ಭಾಳ ಉಪಕಾರ ಮಾಡತ್ತೀರಿ ಅಂತ ಹೇಳಿ ತಿಳ್ಕೊಂಬಿಡ್ರಿ ಅವ್ರಿಗೆ. ಆಮೇಲೆ ಇನ್ನೊಂದು ತುಪ್ಪ ಹಾಕ್ಲಾರ್ದ ಪೂರ್ತಿ ಪುಡಿ ಮಾಡಿ ಆ ರೀತಿಯಾಗಿನೂ ನೀವು ಮಾಡಿಕೊಂಡು ತೊಗೊಂಡು ಬರಬಹುದು ರೀ. ಗೊತ್ತಾದ್ರಲ್ಲ, ನಿಮ್ಗೆ ಹೆಂಗೆ ಇಷ್ಟ ಅದನ್ನು ಮಾಡಿರಿ. ಒಟ್ನಾಗ ಖಾರಕ್ಕೆ ತಿನ್ನಿರಿ ಅಂಥೇಳಿ ನಾವು ಒತ್ತಿ ಹೇಳತ್ತದೀವಿ. ಯಾಕ್ರಿ, ನಿಮ್ಗನ ಭಾಳ ಫಾಯ್ದ ಐತೆ ಅದ್ರಾಗ. ನಿಮಗೆ ರೊಕ್ಕ ತೊಗೊಳಲ್ದ ಫಾಯ್ದ ಮಾಡತ್ತದೀವಪ್ಪ ಅಂತಂದ್ರೆ ನೀವು ಆ ಕೆಲಸ ಮಾಡೋದ ಮರ್ಯಾಕೆ ಹೋಗಬೇಡ್ರಿ. ತಿಳ್ತ್ರಿ. ಹಿಂಗೆ ಎಲ್ಲನೂ ರುಬ್ಕೊಂಡು ಬಂದ ಮನ್ಯಾಗ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ಸಂಜೆ ಮುಂದೆ ಅಥವಾ ಮುಂಜಾನೆ ಒಂದು ಏನು ಮಾಡಿರಿ, ಅದ್ರಾಗ ಒಂದು ಸ್ಪೂನ್ ತಕ್ಕೊಂಡ ಬಿಸಿ ಹಾಲಿನಾಗ ಹಾಕಿ ಮ್ಯಾಲೆ ಒಂದು ಇಟ್ಟ ತುಪ್ಪ ಬಿಟ್ಟು ಇದನ್ನು ಕುಡೀರಿ. ಭಾಳ ಒಳ್ಳೆಯದು. ನಿಮಗೆ ಹೇಳ್ತಿದ್ರಲ್ಲ, ಇದನ್ನು ಬಾಣಂತಿರಿ ಕೊಟ್ರೆ ತೀರಾ ಒಳ್ಳೆಯದು. ತಿದ್ರಿ ಮುಂಜಾನೆ ಬಾಣಂತಿರಿ ಸ್ನಾನ ಆದ್ಮೇಲೆ ಒಂದು ಗ್ಲಾಸ್ನಾಗ ಹಿಂಗೆ ಕೊಡ್ರಿ, ಭಾಳ ಚಲೋ ತಂಗಿ ಆರೋಗ್ಯವಾಗಿರ್ತಾರೋ. ಮತ್ತು ನಿಮಗೆ ಇದೀಗ ಮಗುಗೆ ಹೆಂಗೆ ಕೊಡಬೇಕಂತ ತೋರಿಸಿದ್ದೀವಿ. ಆಮೇಲೆ ಫಸ್ಟಿಗೆ ಆ ತುಪ್ಪದಾಗ ಅದು ನೆನೆ ಇಟ್ಟಂದ್ರಲ್ಲ, ಕುಸ್ತಿ ಆಡೋರಿಗೆ ಅಥವಾ ಆಟ ಆಡೋರಿಗೆ ಓಡೋರಿಗೆ ಎಲ್ಲರಿಗೂ ಭಾಳ ಒಳ್ಳೆಯದ್ರಿ ಇದು. ಅದಕ್ಕೆ ಕಾರ್ಯಕ್ನಾಗ ಭಾಳ ಮಸ್ತಾಗಿರುವಂತಹ ಭಾಳ ಆರೋಗ್ಯಕರವಾದಂತಹ ಅಂಶಗಳು ಅದಾವ್ರಿ. ಅಂಗೈಯಾಗನ ನಾವು ಏನು ಇಟ್ಕೊಂಡಿರ್ತೀವಿ, ಬೆನ್ನಿ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಅಲ್ದಾಡುವಂಗೆ ಬೇರೆ ಆದ ಪ್ರಾಡಕ್ಟ್ ಅಂತ ಹುಡುಕಾಡ್ತಿರ್ತೀವಲ್ಲ, ಅದನ್ನೆಲ್ಲ ಬಿಟ್ಟು ಮನ್ಯಾಗನ ಮಾಡಿ. ನಿಮಗೆ ಬೇಕಂತಂದ್ರೆ ಆ ಕಾರ್ಯಕ್ದಾಗ ಒಂದು ಪುಡಿ ಬೆಲ್ಲದ ಪುಡಿ ಒಂದು ಚಮಚ ಹಾಕಿ ಮಿಕ್ಸ್ ಮಾಡಿ ಕುಡಿದ್ರೂ ಅಷ್ಟೇ ಒಳ್ಳೇದ್ರಿ. ಏನಂತ್ರಿ? ಹಾಗಾದ್ರೆ ಈ ಒಂದು ಎಲ್ಲ ಏನೇನು ಹೇಳಿದವ್ರಲ್ಲ ಅದನ್ನೆಲ್ಲ ಫಾಲೋ ಮಾಡ್ತೀರಿ ಅಂಥೇಳಿ ಭಾವಿಸ್ತೀವಿ. ಹಾಗಾದ್ರೆ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು.